दोस्तों, क्या आप तैयार हैं अपना असली रूप दिखाने के लिए, अपने अंदर छुपे उस शेर को जागृत करने के लिए? आज से शुरू होती है आपकी नई जर्नी प्रो बॉडी लाइन फिटनेस के साथ। ಇವತ್ತು ತಾಳಿಕೋಟೆಯಲ್ಲಿ ನಿರ್ಮಾಣವಾಗುತ್ತಿರುವ ಪ್ರಜಾಸೌಧ ಶೀಘ್ರವಾಗಿ ಪ್ರಾರಂಭ ಮಾಡಬೇಕು ಅಂಥೇಳಿ ಅಂಬೇಡ್ಕರ್ ಅವರಲ್ಲಿ ನಮಸ್ಕರಿಸಿ, ಅಂಬೇಡ್ಕರ್ ಅವರ ಸಂವಿಧಾನಬದ್ಧವಾಗಿ ಇವತ್ತಿನ ದಿವಸ ತಾಳಿಕೋಟೆಯಲ್ಲಿ ಪ್ರಜಾಸೌಧಕ್ಕೆ ದಾನ ಪ್ರಜಾಸೌಧ ನಿರ್ಮಾಣ ಮಾಡಲು ಸ್ಥಳಾವಕಾಶ ಮಾಡಿಕೊಟ್ಟಂತಹ ದಾನಿಗಳಿಗೆ ಇವತ್ತಿನ ದಿವಸ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು 1 ರೂಪಾಯಿಗೂ ಕೂಡ ಯೋಚನೆ ಮಾಡುವಂತಹ ಸಮಾಜದಲ್ಲಿ ಇವತ್ತು ಕೋಟ್ಯಾನುಗಟ್ಟಲೆ ಆಸ್ತಿಯನ್ನು ಅವರು ಪ್ರಜಾಸೌಧ ನಿರ್ಮಾಣವಾಗಲಿ, ತಾಳಿಕೋಟೆ ಜನತೆಗೆ ಮತ್ತು ಸುತ್ತಮುತ್ತಲಿನ ಜನತೆಗೆ ಅನುಕೂಲವಾಗಲಿ ಎನ್ನುವಂತಹ ಒಂದು ಉದ್ದೇಶದಿಂದ ಪ್ರಜಾಸೌಧ ಜಾಗವನ್ನು ಅವರು ದಾನ ಮಾಡಿದ್ದಾರೆ. ಅವರಿಗೆ ದೇವರು ಒಳ್ಳೆಯದು ಮಾಡಲಿ, ಇನ್ನೂ ಹೆಚ್ಚು ಇಂಥ ಜಾಗಗಳನ್ನು ಕೊಡುವಂತೆ ಅವರಿಗೆ ಮನವರಿಕೆ ಮಾಡಲಿ, ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅಂಥೇಳಿ ಒಂದು ಸಂದರ್ಭದಲ್ಲಿ ಹೇಳ ಬಯಸ್ತೀನಿ. ಅವರಂತೆ ಈಗ ಶೀಘ್ರವಾಗಿ ಯುಟಿಲೈಸ್ ಮಾಡಿಕೊಂಡು ಅದು ಪ್ರಾರಂಭ ಮಾಡಬೇಕು ಅಂಥೇಳಿ ಈ ನಮ್ಮ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ಲಿಕ್ಕೆ ನಾವು ತಾಳಿಕೋಟೆಯ ಎಲ್ಲ ಜನರು ಇಲ್ಲಿ ಇವತ್ತಿನ ದಿವಸ ಆಗಮಿಸಿ ಬೀದಿಗಳಲ್ಲಿ ಪ್ರತಿಭಟನೆ ಮೂಲಕ ಈ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಬೇಕು ಅಂಥೇಳಿ ಒಂದು ಆಶೆ ಭಾವನೆಯನ್ನು ಇಟ್ಟುಕೊಂಡು ಎಲ್ಲ ನಮ್ಮ ಸಾರ್ವಜನಿಕರು ಸುತ್ತಮುತ್ತಲಿನ ತಾಯಂದಿರು, ಮಹಿಳೆಯರು ಎಲ್ಲರೂ ಇವತ್ತಿನ ದಿವಸ ಬಂದಿದ್ದೀವಿ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳು ಕೂಡ ಮನಸ್ಸು ಮಾಡಿ ಈ ಒಂದು ಪ್ರಜಾಸೌಧವನ್ನು ಶೀಘ್ರವಾಗಿ ತಾಳಿಕೋಟೆಯಲ್ಲಿ ನಿರ್ಮಾಣ ಮಾಡಿ ಕೊಡಬೇಕು ಅಂತೇಳಿ ಕೇಳ್ಕೊತೀನಿ. ಮೊದಲನೆಯದಾಗಿ ನಮ್ಮ ನಾಡಿನ ಶರಣರಲ್ಲಿ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ತಾಳಿಕೋಟೆ ಸುತ್ತಮುತ್ತಲ ಹಳ್ಳಿಯ ಗ್ರಾಮಸ್ಥರಲ್ಲಿ, ಪತ್ರಕರ್ತ ಬಂಧುಗಳಲ್ಲಿ ಎಲ್ಲರಿಗೆ ನನ್ನ ಶರಣಾರ್ಥಿಗಳು. ಇವತ್ತು ನಾವು ಬಿಜಾಪುರವರೆಗೆ ಬರಲಿಕ್ಕೆ ಕಾರಣ ಏನಂತಂದ್ರೆ, ತಾಳಿಕೋಟೆಯಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಲು ನಮ್ಮಲ್ಲಿ ತಾಲೂಕಾಗಿ ಇವತ್ತಿಗೆ 10 ವರ್ಷ ಆಯಿತು. ಇವತ್ತಿನವರೆಗೆ ಭೂಮಿ ಇರಲಾರ್ದಕ್ಕೆ ತಾಲೂಕಾ ಆಫೀಸ್ ಆಗದೆ ಪೆಂಡಿಂಗ್ ಉಳಿದಾವೆ. ಎಲ್ಲ 52 ತಾಲೂಕೇನು ರಾಜ್ಯದಾಗ ಘೋಷಣೆ ಆಗ್ಯಾವ, ಅದರಲ್ಲಿ 51 ತಾಲೂಕಿಗಾಗಲೇ ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭ ಆಗ್ಯಾವ. ನಮ್ಮದು ಒಂದೇ ಉಳಿದಿರೋದು ಈಗ ತಾಳಿಕೋಟೆ ನಮ್ಮ ರಾಜ್ಯದೊಳಗೆ. ಅದರಿಂದ ಯಾಕಂದ್ರೆ ಜಿಲ್ಲಾಧಿಕಾರಿಗಳು, ಹಿಂದಿದ್ದ ಜಿಲ್ಲಾಧಿಕಾರಿಗಳು ಬಿ ಬಾಲನ್ ಸಾಹೇಬರು ಅವರೆಲ್ಲ ಬಂದು ತಾಳಿಕೋಟೆಯಲ್ಲಿ ಪ್ರಜಾಸೌಧ ನಿರ್ಮಾಣಕ್ಕೆ ಸಲುವಾಗಿ ಒಂದು 3-4 ಜಾಗಗಳನ್ನು ನೋಡಿದರು. ಅಲ್ಲಿ ಒಂದು ಇನ್ನೊಬ್ಬರು ದಾನಿಗಳದ ಜಾಗನೂ ನೋಡಿದರು. ಅವ್ರದ್ದು ಈ ಜಾಗ ರೋಡ್ ಸೈಡ್ ಐತಿ, ಚಲೋ ಅದ, ಇದನ್ನು ಕೊಡ್ರಿ ಅಂತೇಳಿ ಅವರು ದಾನಿಗಳು 1 ಎಕರೆ ಕೊಡ್ತೀವಿ ಅಂತಂದರು. ಎಲ್ಲರೂ ಮನವೊಲಿಸಿ 2 ಎಕರೆ ಭೂಮಿನ, ಇವತ್ತು 4-5 ಕೋಟಿ ರೂಪಾಯಿ ಬಾಳ್ತಕ್ಕಂಥ ಭೂಮಿನ 2 ಎಕರೆ ಭೂಮಿನ ಅವರಿಗೆ ಜಿಲ್ಲಾಧಿಕಾರಿಗಳ ಮನವಿ, ನಮ್ಮ ಶಾಸಕರ ವಿನಂತಿ ಮೇರೆಗೆ 2 ಎಕರೆನ ಫ್ರೀಯಾಗಿ ಅವ್ರು ಕೊಟ್ಟಿದ್ದಾರೆ. ಅದನ್ನು ಇವತ್ತು ತಾಲೂಕಾ ಎಲ್ಲರೂ ಅದನ್ನು ಆಲ್ರೆಡಿ ರಾಜ್ಯಪಾಲರ ಹೆಸರಲ್ಲೇನೋ ನೋಂದಣಿ ಆಗಿಬಿಟ್ಟಿದೆ. ಆದ ನಂತರ ಇದು 2 ವರ್ಷದಿಂದ ಪ್ರೊಸೀಜರ್ ನಡೆದದು. ಎಲ್ಲ ಜಿಲ್ಲಾಧಿಕಾರಿಗಳು ಬಂದಾರ, ತಾಲೂಕು ದಂಡಾಧಿಕಾರಿಗಳು ಬಂದಾರ, ಎಲ್ಲರೂ ನೋಡ್ಯಾರ. ಇಲ್ಲಿ ತನಕ ಊರಾಗ ಯಾರೂ ಅಬ್ಜೆಕ್ಷನ್ ಮಾಡಿಲ್ಲ. ಅದು ಈಗ ಕಾಮಗಾರಿ ಸ್ಟಾರ್ಟ್ ಆಗುವ ಹಂತದಾಗ ಇದು ದೂರ ಆಗ್ತದೆ, ಇಲ್ಲಿ IB ಒಳಗೆ ಮಾಡಿರಿ, KB ಒಳಗೆ ಮಾಡಿರಿ ಅಂಥೇಳಿ ಊರು ಬೆಳವಣಿಗೆಗೆ ಅಡ್ಡಿಪಡಿಸುವಂಥ ಕೆಲವೊಂದಿಷ್ಟು ಜನ ಅದನ್ನು ತಕರಾರು ಮಾಡಿ ಊರೊಳಗೆ ಸ್ಟ್ರೈಕ್ ಕುಂತು ಈಗ ಕಾಮಗಾರಿನ ಅಂದ್ರೆ ಬಂದ ದುಡ್ಡು ಸಂತೆಗೆ ಒಳ್ಳೆ ಹೋಗುವಂಥ ಆದ್ರೆ ಆಗ್ಲಿಕ್ಕೆ ಬಿಡಲ್ದಕ್ಕ ಅನ್ನುವಂಥ ಒಂದು ಮಾತಾಡ್ಕೊತ ಕುಂತಾರೆ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡುವ ಒಂದು ಉದ್ದೇಶ ಇಟ್ಕೊಂಡು ಈ ಕಾಮಗಾರಿ ಜಲವಾಗಬೇಕು,
ಒಂದು ವರ್ಷದೊಳಗೆ ಕಂಪ್ಲೀಟ್ ಆಗಲಿ, ಇದಕ್ಕೆ ಪ್ರೋತ್ಸಾಹ ಕೊಡಲಿ ಜಿಲ್ಲಾಧಿಕಾರಿಗಳು. ಇದು ಶೀಘ್ರವಾಗಿ ಟೆಂಡರ್ ಕರೀಲಿ ಅನ್ನೋ ಒಂದು ಉದ್ದೇಶದಿಂದ ಇಲ್ಲೆಲ್ಲ ಹೋರಾಟ ಮಾಡಕತ್ತೀವಿ. ಇದರಲ್ಲಿ ಯಾರ್ದು ಸ್ವಾರ್ಥ ಇಲ್ಲ. ಇದು ಉದ್ದೇಶ ಒಳ್ಳೆಯದಾಗಲಿ, ಜನರಿಗೆ ನಮ್ಮ ತಾಳಿಕೋಟೆ ಬೆಳವಣಿಗೆಯಿಂದ ದೃಷ್ಟಿಯಿಂದ ಊರ ಹೊರಗೆ ಮಾಡಿದ್ರೆ ಚಲೋ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದು ಎಲ್ಲರೂ ಈ ಪ್ರತಿಭಟನೆ ಮಾಡಕತ್ತಾರೆ. ಈ ತಡೆ ಹಿಡಿಯೋದಂದ್ರೆ ಏನ್ರಿ, ಊರೊಳಗೆ ಒಂದಿಷ್ಟು ಜನ ಬಂದು ಅಲ್ಲಿ ಕುಂತು ಪ್ರತಿಭಟನೆ ಮಾಡಕತ್ತಾರೆ. ಅದು ದೂರ ಅಥವಾ ಅಲ್ಲಿ ಮಾಡಬೇಡ್ರಿ ಅನ್ನೋ ಉದ್ದೇಶ ಅವ್ರದ್ದು. ಅದಕ್ಕೆ ಇದು ಊರೊಳಗೆ ಅಂದ್ರೆ ಸ್ಟೇಟ್ ಹೈವೇದಾಗ ಐತಿ ರೀ ರೋಡ್. ಇದು ರೋಡಿಗೆ ಜಾಗ ಅದ. ಅವ್ರೇನಂತಾರೆ ಊರೊಳಗಿರೋ IB ಒಳಗೆ ಮಾಡಿರಿ, ಅಲ್ಲಿ KB ಒಳಗೆ ಮಾಡಿರಿ. ಅವೆಲ್ಲ ಈಗಾಗಲೇ ಇಕ್ಕಟ್ಟು ರಸ್ತೆಗಳಾಗ್ಯಾವ. ಈಗ ಅಲ್ಲೇ ಹೋದ್ರೆ ಒಂದು ಟ್ರಾಫಿಕ್ ನಿಂದ್ರಕ್ಕಾಗಂಗಿಲ್ಲ, ಒಂದು ಗಾಡಿ ತಿರ್ಗಾಡಕ್ಕೆ ಬರೋಂಗಿಲ್ಲ. ಶಾಲೆಗಳು ಕನ್ನಡ ಶಾಲೆ ಒಳಗೆ ಮಾಡಿರ್ತಾರೆ, ಶಾಲೆ ಹೋಗಿ ಊರವ್ರಿಗೆ ಮಾಡ್ಲಿಕ್ಕಾಗತ್ತಂದ್ರೆ ಆಗಲ್ಲ. ಅದಕ್ಕೆ ಅದನ್ನು ಎಲ್ಲಿ ತಾಲೂಕು ಆಫೀಸ್ ಎಲ್ಲ ಈಗ ಎಷ್ಟು ತಾಲೂಕುಗಳದಾಗ ಆಗ್ಯಾವ, ಇಲ್ಲೇ ದೇವ್ರಿಪಿರಿ ಒಳಗೆ 5 ಕಿಲೋಮೀಟ್ರ್ ಮ್ಯಾಗ ಆಗ್ಯದ. ಇದು ಅಷ್ಟು ಕೂಡ ಈಗ ಊರ್ಲಿಂದ ಒಂದು 500 ಮೀಟ್ರನ್ನು ಇಷ್ಟು ದೂರ ಇಲ್ಲ. ಅದಕ್ಕೆ ಇದು ಒಳ್ಳೆಯ ಒಂದು ಪ್ಲೇಸ್ ಆಗುತ್ತೆ, ಒಂದು ಚಂದ ರೋಡ್ ಹೈವೇ ಅದ. ಅದಕ್ಕೆ ಇಲ್ಲೇ ನಿರ್ಮಿಸ್ಬೇಕನ್ನೋದು ನಮ್ಮದು ಒತ್ತಾಯ. ಎದುರಿಗೆ ಕುಂತಾರೆ ಸರ್ ಅವ್ರಿಗೆ, ಕಾಣದ ಕೈಗಳು ಯಾಕೆ ಬೈಲಿಗೆ ಕೂತಾರ ಅವ್ರು ಎದುರಿಗೆ. ಜಮೀನ್ದಾರ ದಾನ ಒಂದು 3 ಮಂದಿ ಕೂಡಿ ಮಾಡ್ಯಾರ್ರಿ. ಒಬ್ಬರು ಬಸವರಾಜ್ ಮದರ್ಕಲ್ ಅಂತೇಳಿ, ಇನ್ನೊಬ್ಬರು ಶಿವಾನಂದ ಬೊಗಣ್ಣ ಉಗಾರ್ ಅಂತ, ಇನ್ನೊಬ್ಬರು ನಜೀರ್ ಕೋಳ್ಯಾಳ್ ಅಂತೇಳಿ. ನಮ್ಮ ಹೆಸರು ಪ್ರಭುಗೌಡ ಮದರ್ಕಲ್. तमाम तालीकोट शहर के जिम्मेदारान यहाँ पर DC साहब के मुलाकात के लिए आए हैं। आने का मकसद ये है कि जो तालीकोट के अंदर काफ़ी दोनों से ताल्लुक़ होकर 10 साल हुआ, अब तक कोई भी सरकारी ऑफिस नहीं बने। अब हाल ही प्रजा सौदा के नाम पर जो है एक बहुत बड़ा तामीरी काम क्या है मंजूरी मिली है। इसके अंदर क्या है पूरे ऑफिस वहाँ पर जिला अधिकारी साहब से गुजारिश है कि उसको जल्द से जल्द मंजूरी देकर क्या है आगे की कार्रवाई के अंदर क्या है आप जल्द से जल्द क्या है ताउन करेंगे तो लोगों के लिए क्या है बहुत बड़ा क्या है एक फ़ायदे का काम होगा। अस्सलाम वालेकुम, जय हिंद, जय कर्नाटक। तुम्हारा नाम बोलो। मेरा नाम मोहिद्दीन साहब नगारची, माजी पूर्व सभ्य सदस्य हूँ।